ಹರೇ ರಾಮ. ನಾವು ಎಲ್ಲಿದ್ದು ಅಂತ ಹೇಳಬೇಕಲ್ವ ನೀವೀಗ? ಎಲ್ಲಿದ್ದು ನಾವು? ಪಾಠದಲ್ಲಿ ನಾವೆಲ್ಲಿದ್ದವು? ಇಬ್ಬರು ಒಬ್ರಿಗೊಬ್ರು ಶಾಪ ಕೊಟ್ಕೊಂಡು ಬಿಟ್ಟಿದ್ದಾರೆ. ರಾಜ ಪೌಷ್ಯ ಮತ್ತು ಮುನಿ ಉತ್ತಂಕ ಇಬ್ಬರು ಪರಸ್ಪರ ಶಾಪ ಕೊಟ್ಟಿದ್ದಾರೆ. ಉತ್ತಂಕ ಶಾಪ ಕೊಟ್ಟಿದ್ದು ಕುರುಡಾಗಿ ಹೋಗು ಎಂಬ ಶಾಪವನ್ನು ಉತ್ತಂಕ ಕೊಟ್ಟಿದ್ದಾನೆ ಪೌಷ್ಯನಿಗೆ. ಪೌಷ್ಯ ಪ್ರತಿಶಾಪವನ್ನು ಏನು ಕೊಟ್ಟಿದ್ದಾನೆ? ಅನಪತ್ಯೋ ಭವಿಷ್ಯಸಿ. ಅಪತ್ಯ ಅಂತಂದರೆ ಮಕ್ಕಳು ಅಂತ. ಅನಪತ್ಯ ಅಂದರೆ ಮಕ್ಕಳಿಲ್ಲದವರು ಅಂತ. ಅಪತ್ಯಂ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅಪತ್ಯಂ ಅಂದರೆ ಬೇರೆ, ಅಪತ್ಯಂ ಅಂದರೆ ಬೇರೆ. ಅಲ್ಪಪ್ರಾಣ ಮಹಾಪ್ರಾಣ. ಅಪತ್ಯಂ ಅಪಥ್ಯಂ. ಅಪಥ್ಯ ಅಂದರೆ ಪಥ್ಯ ಅಲ್ಲದೆ ಇರೋದು ಅಂತ. ಈಗ ಸಕ್ಕರೆ ಕಾಯಿಲೆ ಬಂದವರು ಜಿಲೇಬಿ ತಿನ್ನಬಾರ್ದು, ಪಥ್ಯ ಅದು. ತಿಂದರೆ ಅಪಥ್ಯ ಅದು ಅಪಥ್ಯ. ಅಪತ್ಯ ಅಂದರೆ ನೀವು ಮಕ್ಕಳು, ತಂದೆ ತಾಯಿಗಳಿಗೆ ಮಕ್ಕಳು ಅಪತ್ಯ. ಅನಪತ್ಯೋ ಭವಿಷ್ಯಸಿ ಅಂದರೆ ಮಕ್ಕಳಿಲ್ಲದೆ ಹೋಗಲಿ ನಿನಗೆ ಎಂಬುದಾಗಿ ದೊರೆ ಉತ್ತಂಕನಿಗೆ ಶಾಪ ಕೊಟ್ಟಿದ್ದಾನೆ. ನೋಡಿ, ಆಗಿನ ಕಾಲದಲ್ಲಿ ಓದುವ ವಿದ್ಯಾರ್ಥಿಗೂ ಶಾಪ ಕೊಡೋ ಶಕ್ತಿ ಇತ್ತು. ರಾಜ್ಯವನ್ನು ಆಳುವ ದೊರೆಗೂ ಶಾಪ ಕೊಡುವ ಶಕ್ತಿ ಇತ್ತು. ಶಾಪ ಕೊಡುವ ಶಕ್ತಿ ಸುಮ್ಮನೆ ಬಂದ್ಬಿಡೋದಿಲ್ಲ. ಶಾಪ ಕೊಡುವ ಶಕ್ತಿ ಸತ್ಯದಿಂದ ಬರುವಂಥದ್ದು ಅಂತ ನಿಮಗೆ ಈ ಬಗ್ಗೆ ಮೊದಲೇ ಹೇಳಿದ್ದೇವೆ. ನಾವು ಸತ್ಯವನ್ನೇ ಆಡ್ತಾ ಇದ್ರೆ ನಾವು ಆಡಿದ್ದೆಲ್ಲ ಸತ್ಯ ಆಗತ್ತೆ. ನಾವು ಸತ್ಯವನ್ನೇ ಆಡ್ತಾ ಬಂದರೆ ಮುಂದೊಂದು ದಿನ ಎಂತಹ ಕಾಲ ಬರುತ್ತೆ ಅಂದರೆ ನಾವು ಆಡಿದ್ದೆಲ್ಲ ಸತ್ಯ ಆಗತ್ತೆ ಎನ್ನುವಂಥ ಕಾಲ ಬರುತ್ತೆ. ನಾವು ಸುಳ್ಳಾಡ್ತಾ ಬಂದರೆ ನಾವು ಆಡಿದ್ದೆಲ್ಲ ಸುಳ್ಳಾಗತ್ತೆ. ಹಾರೈಸಿದ್ದಾಗಬೇಕು ಅಂದರೆ ಸತ್ಯವನ್ನೇ ಆಡಬೇಕು ಅವನು ಅಂತ. ಹಾಗೆ ತಪಸ್ಸು, ಧರ್ಮ, ತಪಸ್ಸು ಇವೆಲ್ಲ ಇದ್ದಾಗ ಈ ಒಂದು ಮಾತು ನಿಜ ಆಗಂಥದ್ದು ಅಂತ. ನೀನು ನಾಯಿ ಆಗೋ ಅಂದ್ರೆ ನಾಯಿ ಆಗಿಬಿಡ್ತಾನೆ ಅವನು ಅಂತ. ನಿಂಗೆ ಒಳ್ಳೇದಾಗಲಿ ಅಂದರೆ ಒಳ್ಳೇದಾಗ್ತಾನೆ ಅವನು ಅಂತ. ಅಂದರೆ ಇದೆಲ್ಲ ಕಾಣ್ತೀವಿ ನಾವು ಋಷಿಮುನಿಗಳಲ್ಲಿ. ಇದೆಲ್ಲ ಹೇಗೆ ಬಂದಿದ್ದು ಅಂದರೆ ಸತ್ಯದ ಮೂಲಕವಾಗಿ ಮತ್ತು ಒಳ್ಳೆಯ ನಡವಳಿಕೆಯ ಮೂಲಕವಾಗಿ, ಧರ್ಮಯುಕ್ತವಾದ ನಡವಳಿಕೆಯ ಮೂಲಕವಾಗಿ ಅವರಿಗೆ ಇದೆಲ್ಲ ಬಂದಿರತಕ್ಕಂಥದ್ದು. ಈಗ ರಾಜನಲ್ಲಿಯೂ ಕೂಡ ಸತ್ಯ ಇದೆ, ಮುನಿ ಉತ್ತಂಕನಲ್ಲಿಯೂ ಕೂಡ ಸತ್ಯ ಇದೆ, ಈ ಬ್ರಹ್ಮಚಾರಿ ಉತ್ತಂಕನಲ್ಲಿಯೂ ಸತ್ಯ ಇದೆ, ದೊರೆ ಪೌಷ್ಯನಲ್ಲಿ ಕೂಡ ಸತ್ಯ ಇದೆ. ಇಬ್ಬರು ಒಬ್ರಿಗೊಬ್ರು ಶಾಪ ಕೊಟ್ಕೊಂಡಿದ್ದಾರೆ. ಆಮೇಲೆ ದೊರೆ ಉತ್ತಂಕನನ್ನು ಕೇಳ್ಕೊಂಡಿದ್ದಾನೆ, ತಪ್ಪಾಯಿತು ಶಾಪ ವಾಪಸ್ ತಗೊಳ್ಳಿ ಅಂತ ಕೇಳ್ಕೊಂಡಿದ್ದಾನೆ. ಉತ್ತಂಕ ಶಾಪ ವಾಪಸ್ ತಗೊಂಡಿದ್ದಾನೆ. ಒಂದು ಉಪಾಯವಾಗಿ ಶಾಪ ವಾಪಸ್ ತಗೊಂಡಿದ್ದಾನೆ. ಕುರುಡಾಗು ಅಂತ ಹೇಳಿದೆ ನಿನಗೆ ನಾನು, ಅದು ಎಷ್ಟು ಕಾಲ ಅಂತೇನು ಹೇಳಿಲ್ಲ. ಒಂದು ಕ್ಷಣ ಕುರುಡಾಗಿ ಮತ್ತೆ ಕಣ್ಣು ಸರಿಯಾಗಲಿ ನಿನಗೆ ಎಂಬುದಾಗಿ ಒಂದು ಶಾಪವನ್ನು ಪರಿಹರಿಸಿಬಿಟ್ಟಿದ್ದಾನೆ ಉತ್ತಂಕ. ಈಗ ರಾಜನಿಗೆ ಕರ್ತವ್ಯ ಇತ್ತು. ಉತ್ತಂಕ ಕೊಟ್ಟ ಶಾಪವನ್ನು ಉತ್ತಂಕ ವಾಪಸ್ ತಗೊಂಡಿದ್ದಾನೆ. ರಾಜ ಕೊಟ್ಟ ಶಾಪವನ್ನು ರಾಜ ವಾಪಸ್ ತಗೋಬೇಕು. ಒಂದು ಸಂದರ್ಭ ನಮಗೆ ನೆನಪಾಗತ್ತೆ. ಅಶ್ವತ್ಥಾಮ ಪಾಂಡವರ ಮೇಲೆ ಬ್ರಹ್ಮಶರ ಎಂಬ ಅಸ್ತ್ರ ಪ್ರಯೋಗ ಮಾಡ್ತಾನೆ. ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಅಶ್ವತ್ಥಾಮ ಪಾಂಡವಾನ ವಿನಾಶಾಯ, ಪಾಂಡವರೆಲ್ಲರ ವಧೆಯಾಗಲಿ, ಪಾಂಡವರೆಲ್ಲ ನಾಶವಾಗಲಿ ಎಂಬುದಾಗಿ ಸಂಕಲ್ಪ ಮಾಡಿ ಬ್ರಹ್ಮಶಿರಸ್ಸು ಎಂಬ ಅಸ್ತ್ರ, ಅದಕ್ಕಿಂತ ಮೇಲೆ ಬೇರೆ ಅಸ್ತ್ರ ಇಲ್ಲ, ಬ್ರಹ್ಮಶಿರಸ್ಸು ಎಂಬ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಪ್ರತಿಯಾಗಿ ಅರ್ಜುನನು ಅದೇ ಅಸ್ತ್ರ ಪ್ರಯೋಗ ಮಾಡ್ತಾನೆ. ಅರ್ಜುನನ ಸಂಕಲ್ಪ ಏನಿತ್ತು? ಪಾಂಡವರ ರಕ್ಷಣೆ ಆಗಲಿ, ಆಚಾರ್ಯ ಪುತ್ರನಿಗೂ ಅಶ್ವತ್ಥಾಮನಿಗೂ ಒಳ್ಳೆಯದಾಗಲಿ ಅಂತ. ಅಶ್ವತ್ಥಾಮ ಹಾಳಾಗಲಿ ಅಂತ ಅರ್ಜುನನ ಸಂಕಲ್ಪ ಇಲ್ಲ, ನಾಶವಾಗಲಿ ಅಂತ ಅರ್ಜುನನ ಸಂಕಲ್ಪ ಇಲ್ಲ. ಯಾಕೆಂದರೆ ವಿದ್ಯೆ ಕೊಟ್ಟ ಗುರುಗಳ ಮಗ, ಅವನ ಸಾವನ್ನು ನಾನು ಬಯಸೋದಿಲ್ಲ ಎನ್ನೋ ಭಾವ ಇದೆ ಅಲ್ಲಿ. ಹಾಗಾಗಿ ಆಚಾರ್ಯ ಪುತ್ರಸ್ಥೆ ಶ್ರೇಯೋಸ್ತು, ಅಶ್ವತ್ಥಾಮನಿಗೆ ಒಳ್ಳೆಯದಾಗಲಿ, ಆದರೆ ಪಾಂಡವರು ಉಳ್ಕೋಬೇಕು ಅಂತ ಆ ಸಂಕಲ್ಪದಲ್ಲಿ ಇವನು ಬ್ರಹ್ಮಶಿರೋಸ್ತ್ರ ಪ್ರಯೋಗ ಮಾಡ್ತಾನೆ. ಎರಡೂ ಅಸ್ತ್ರ ಒಂದಕ್ಕೊಂದು ಘಟ್ಟಿಸಿದರೆ
ಪ್ರಪಂಚ ಪ್ರಳಯ ಆಗ್ಬೋದು, ಅಂಥ ಶಕ್ತಿ ಇರತಕ್ಕಂಥ ಅಸ್ತ್ರಗಳು ಅಂತ. ಎರಡು ಒಂದಕ್ಕೊಂದು ಕಟ್ಟಣೆ ಆಗಬಾರ್ದು. ಆಗ ಮಧ್ಯದಲ್ಲಿ ವ್ಯಾಸರು ನಾರದರು ಬಂದು ನಿಂತ್ಕೋತಾರೆ. ಅಸ್ತ್ರಗಳ ಮಧ್ಯದಲ್ಲಿ ವ್ಯಾಸ ಮಹರ್ಷಿಗಳು ನಾರದ ಮಹರ್ಷಿಗಳು ಬಂದು ನಿಂತ್ಕೋತಾರೆ. ಅವರು ಬಂದು ನಿಂತ್ಕೊಂಡಾಗ ಅಸ್ತ್ರಗಳು ಒಂದಕ್ಕೊಂದು ಘಟನೆ ಆಗೋದಿಲ್ಲ. ಆದರೆ ಎಷ್ಟು ತಗೊಂಡು ನಿಂತ್ಕೊಳ್ಳೋದು ಸಾಧ್ಯ? ಅವರು ಎಷ್ಟು ಕಾಲ ನಿಂತ್ಕೊಳ್ಳೋದು ಸಾಧ್ಯ? ಹಾಗೆ ಅವ್ರೇನು ಹೇಳ್ತಾರೆ ಅಂದರೆ, ಇಬ್ಬರಿಗೂ ಹೇಳ್ತಾರೆ, ನೀವು ನಿಮ್ಮ ಅಸ್ತ್ರ ವಾಪಸ್ ತಗೊಳ್ಳಿ. ಅಶ್ವತ್ಥಾಮ ತಾನು ಪ್ರಯೋಗ ಮಾಡಿದ ಅಸ್ತ್ರವನ್ನು ವಾಪಸ್ ತಗೋಬೇಕು, ಅರ್ಜುನ ಕೂಡ. ಅರ್ಜುನ ವಾಪಸ್ ತಗೋತಾನೆ. ಅಶ್ವತ್ಥಾಮನಿಗೆ ವಾಪಸ್ ತಗೊಳ್ಳೋಕ್ಕಾಗೋದೇ ಇಲ್ಲ. ಜಿತೇಂದ್ರಿಯನಲ್ಲ ಅವನು, ಅಂದರೆ ಅವನ ಇಂದ್ರಿಯ ಅವನ ಕೈಲಿಲ್ಲ ಅಂತ, ಅವನ ಮನಸ್ಸು ಅವನ ಕೈಲಿಲ್ಲ, ಅವನ ಕಣ್ಣು ಅವನು ಹೇಳಿದನ್ನು ಕೇಳೋದಿಲ್ಲ, ಅವನ ಕಿವಿ ಅವನು ಹೇಳಿದನ್ನು ಕೇಳೋದಿಲ್ಲ. ಸ್ವನಿಯಂತ್ರಣ, ಸೆಲ್ಫ್ ಕಂಟ್ರೋಲ್ ಇಲ್ಲ. ಅದಿದ್ದರೆ ಮಾತ್ರ ಅಸ್ತ್ರ ವಾಪಸ್ ತಗೊಳ್ಳೋಕೆ ಸಾಧ್ಯ. ಅದಿಲ್ಲ. ಹಾಗಾಗಿ ಅಸ್ತ್ರ ವಾಪಸ್ ತಗೊಳ್ಳೋಕ್ಕಾಗಲೇ ಇಲ್ಲ. ಆಗ ಏನು ಮಾಡ್ತಾನೆ ಅಂದರೆ, ಸಂಕಲ್ಪ ಬದಲಾಯಿಸ್ತಾನೆ. ಪಾಂಡವಾನಾಂ ವಿನಾಶಾಯ ಅಂತಿದ್ದನ್ನು ಪಾಂಡವಾನಾಂ ಸಂತತಿ ವಿನಾಶಾಯ, ಪಾಂಡವರ ಸಂತತಿ ನಾಶ ಆಗಲಿ. ಪಾಂಡವರ ಸಂತತಿ ನಾಶ ಆಗಲಿ ಅಂದರೆ ಪಾಂಡವರ ಮಕ್ಕಳು ಈಗಾಗಲೇ ಸತ್ತೋಗ್ಬಿಟ್ಟಿದ್ದಾರೆ. ಅಭಿಮನ್ಯುವಿನ ವಧೆ ಯುದ್ಧದ ಮಧ್ಯದಲ್ಲಾಗಿದೆ. ಘಟೋತ್ಕಚನ ವಧೆ ಆಗಿದೆ. ಉಪಪಾಂಡವರು ದ್ರೌಪದಿಯ ಮಕ್ಕಳು, ಅವರನ್ನು ಅಶ್ವತ್ಥಾಮನೇ ರಾತ್ರಿ ಹತ್ಯೆ ಮಾಡಿದ್ದಾನೆ. ಅರ್ಧ ರಾತ್ರಿ ಹೋಗಿ ಮಲ್ಕೊಂಡವ್ರನ್ನ ಹತ್ಯೆ ಮಾಡಿದ್ದಾನೆ ಹೋಗಿ. ಮಕ್ಕಳಾರು ಉಳಿದಿಲ್ಲ. ಆದರೆ ಒಂದು ಶಿಶು, ಒಂದು ಗರ್ಭದಲ್ಲಿ ಒಂದು ಶಿಶು ಉಳಿದಿದೆ, ಮೊಮ್ಮಗು ಉಳಿದಿದೆ. ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯು ಹೆಂಡತಿ ಉತ್ತರೆ. ಅಭಿಮನ್ಯು ತಿಳ್ಕೊಂಡಿದ್ರು, ಉತ್ತರೆಯ ಗರ್ಭದಲ್ಲಿ ಒಂದು ಶಿಶು ಇದೆ. ಆ ಶಿಶುವಿನ ಮೇಲೆ ಹೋಯಿತು ಅಸ್ತ್ರ. ಕೇಳಿದಿರಲ್ವ ಈ ಕಥೆನ? ಇನ್ನೊಂದ್ಸರಿ ವಿಸ್ತಾರವಾಗಿ ನೋಡೋಣ ಕಥೆನ. ಆ ಮಗು ಸತ್ತು ಬದುಕತ್ತೆ. ಆ ಮಗು ಕಲಿಯನ್ನೇ ಗೆಲ್ಲತ್ತೆ. ಆ ಮಗು ಕಲಿಯುಗದ ಮೊದಲನೇ ರಾಜ ಆಗತ್ತೆ. ಅದು ಮಹಾಪುರುಷನ ಚರಿತ್ರೆ ಅದೊಂದು. ಅದನ್ನು ಇನ್ನೊಂದು ಸತ್ಯ ನೋಡೋಣ. ಅದೇ ಥರ ಸಂದರ್ಭ ಇಲ್ಲೂ ಕೂಡ ಅಂತ. ಇಬ್ಬರು ಒಬ್ರಿಗೊಬ್ರು ಶಾಪ ಕೊಟ್ಕೊಂಡ್ರೆ, ಒಬ್ಬರು ವಾಪಸ್ ತಗೊಂಡಿದ್ದಾರೆ ಶಾಪವನ್ನು, ಇನ್ನೊಬ್ಬರು ವಾಪಸ್ ತಗೋತಾ ಇಲ್ಲ. ಯಾಕೆ ತಗೋತಾ ಇಲ್ಲ ಅಂದರೆ, ತೀಕ್ಷ್ಣ ಹೃದಯತ್ವ. ನಾನು ಕೋಪ ಹಿಡಿದಿಲ್ಲ. ಕೋಪ ಹಿಡಿದ್ರೆ ಶಾಪ ವಾಪಸ್ ತಗೋಬೋದು. ಕೋಪ ಇದ್ದರೆ ಶಾಪ ವಾಪಸ್ ತಗೊಳ್ಳೋಕ್ಕಾಗೋದಿಲ್ಲ. ತೀಕ್ಷ್ಣ ಹೃದಯತ್ವ. ನನ್ನ ಹೃದಯ ತೀಕ್ಷ್ಣ. ಕ್ಷತ್ರಿಯರ ಹೃದಯ ತೀಕ್ಷ್ಣ. ಅವ್ರ ಬಾಯಿ ಬೆಣ್ಣೆ, ಆದರೆ ಹೃದಯ ತೀಕ್ಷ್ಣ ಎಂಬುದಾಗಿ ಅವನೇ ದೊರೆಯೇ ಹೇಳ್ಕೊಂಡಿದ್ದಾನೆ. ಹಾಗಾಗಿ ವಾಪಸ್ ತಗೊಳ್ಳೋಕ್ಕಾಗಲ್ಲ ನನಗೆ. ಒಂದು ತತ್ವ ಹೇಳೋಣ ಇಲ್ಲಿ. ಯಾರಿಗೆ ಕೂಡ್ಸೋಕೆ ಗೊತ್ತಿಲ್ಲ ಅವನು ಮುರಿಬಾರ್ದು. ಸರಿನಾ? ನಮಗೆ ಒಂದನ್ನು ಕೂಡ್ಸೋಕೆ ಗೊತ್ತಿಲ್ಲ ಅಂದರೆ ಮುರಿಬಾರ್ದು. ಕೂಡ್ಸೋಕೆ ಗೊತ್ತಿದ್ರೆ ಕೊನೆ ಪಕ್ಷ ಮುರಿದಿದ್ದನ್ನು ಕೂಡಿಸ್ಬೋದು ನಾವು. ಕೂಡ್ಸೋಕೆ ಗೊತ್ತಿಲ್ಲ ಇದನ್ನು ಮುರಿಬಾರ್ದು. ಈಗ ಉತ್ತಂಕನಿಗೆ ಕೂಡ್ಸೋಕೆ ಗೊತ್ತಿತ್ತು, ದೊರೆಗೆ ಕೂಡ್ಸೋಕೆ ಗೊತ್ತಿಲ್ಲ. ಹಾಗಾಗಿ ಶಾಪ ಕೊಟ್ಬಿಟ್ಟ, ಆದರೆ ಶಾಪಕ್ಕೆ ಪರಿಹಾರ ಹೇಳೋಕೆ ಅವನಿಗೆ ಆಗ್ತಾ ಇಲ್ಲ. ಅಂಥವ್ರು ಶಾಪ ಕೊಡಬಾರ್ದು. ಉತ್ತಂಕ ಏನು ಮಾಡ್ತಾನೆ? ಅದೇ ಪ್ರಶ್ನೆ ಇದ್ದಿದ್ದು ಕಳೆದ ಸರಿ ಮುಗಿಸ್ಬೇಕಾದ್ರೆ. ಪಾಪ ಉತ್ತಂಕ ಏನು ಮಾಡ್ತಾನೆ? ನೀವೆಲ್ಲ ಉತ್ತಂಕನ ಪಾರ್ಟಿ ಅಲ್ವಾ? ಈ ವಿಷಯದಲ್ಲಿ ಈ ಸದ್ಯ ಯಾರ ಪಾರ್ಟಿ ಹೇಳಿ? ಪಾಪ ಅವನ ಶಾಪ ವಾಪಸ್, ಅವನ ಶಾಪ ಪರಿಹಾರ ಆಗೋದು ಬೇಡವಾ? ಏನು ಮಾಡಬೇಕು ಉತ್ತಂಕ ಈಗ? ನೀವು ಆದರೆ ಏನು ಮಾಡ್ತಾ ಇದ್ರಿ? ಗಲಾಟೆ ಮಾಡ್ತಾ ಇದ್ರಿ. ಸುಮ್ಮನೆ ಇರ್ತಾ ಇದ್ರಿ. ನೋಡಿ, ಎರಡು ಬೇರೆ ಬೇರೆ ಥರ ಉತ್ತರ ಬಂದಿದೆ. ಒಂದು ಉತ್ತರ ಗಲಾಟೆ ಮಾಡ್ತಾ ಇದ್ವಿ ಅಂತ, ಇನ್ನೊಂದು ಉತ್ತರ ಸುಮ್ಮನೆ ಇರ್ತಾ ಇದ್ವಿ ಅಂತ. ಎರಡೂ ಸರಿನೇ ಇದೆ, ತಪ್ಪೇನಿಲ್ಲ. ಮತ್ತೇನು ಮಾಡೋದು? ನೋವಾಗಿದೆ, ಪರಿಹಾರ ಇಲ್ಲ, ಬೈಕೊಂಡು ಹೋಗೋದು ಅಲ್ವಾ? ಬೇರೆ ದಾರಿ ಇಲ್ಲ. ಅವನಿಗೆ ಸಮಾಧಾನ ಆಗ್ತಾನೆ ಇಲ್ಲ. ದೊರೆಗೆ ಸಮಾಧಾನ ಆಗಿದ್ರೆ ಶಾಪ ಪರಿಹಾರ ಆಗ್ತಾ ಇತ್ತು. ದೊರೆ ಹೃದಯ ಬೆಂಕಿ ಥರ ಇದೆ, ಆ ಬೆಂಕಿ ಆರ್ತಾನೆ ಇಲ್ಲ. ಅದೇ ಇಶ್ಯೂ ಇರೋದೀಗ ಇಲ್ಲಿ ಅಂತ. ನಾವು ನಿಮ್ಗೆ ಯಾಕೆ ಇದನ್ನು ಈ ಪ್ರಶ್ನೆ ಕೇಳಿದ್ವು ಅಂದರೆ, ನಮ್ಮ ಮುಂದೆ ಒಂದು ಪರಿಸ್ಥಿತಿ ಬಂದು ನಿಂತಾಗ, ಒಂದು ವಿಕಟ ಪರಿಸ್ಥಿತಿ ನಮ್ಮ ಮುಂದೆ ಬಂದಿದೆ, ಒಂದು ಕಷ್ಟ ಬಂದಿದೆ, ಒಂದೇನೋ ಸಮಸ್ಯೆ ಬಂದಿದೆ. ಆಗ ನಾವು ಸಮಾಧಾನವಾಗಿ ಪರಿಹಾರದ ದಾರಿಗಳನ್ನು ನೋಡಬೇಕು.
ಪ್ಯಾನಿಕ್ ಆಗಬಾರ್ದು, ಗಾಬರಿ ಆಗಬಾರ್ದು, ಶಾಕ್ ಆಗಬಾರ್ದು. ತುಂಬ ಸಮಾಧಾನವಾಗಿ ಎಲ್ಲ ಬಾಗಿಲು ಮುಚ್ಚಿದೆ ಅಂತ ಅನ್ಸುತ್ತೆ, ಎಲ್ಲೂ ದಾರಿನೆಲ್ಲ ಇಲ್ಲ ಅಂತ ಅನ್ಸುತ್ತೆ. ಆದರೆ ನೀವು ಸಮಾಧಾನವಾಗಿ ಒಂದಕ್ಕೆ 2 ಸಾರಿ ನೋಡಿದರೆ ಎಲ್ಲೋ ಒಂದು ಕಡೆ ದಾರಿ ಇರುತ್ತೆ, ಎಲ್ಲೋ ಒಂದು ಪರಿಹಾರ ಇರುತ್ತೆ. ಪರಿಹಾರ ಇಲ್ಲದಿರೋ ಸಮಸ್ಯೆ ಇಲ್ಲವೇ ಇಲ್ಲ. ಜಗತ್ತಲ್ಲಿ ಕಾಯಿಲೆ ಎಷ್ಟಿದೆಯೋ ಔಷಧವೂ ಅಷ್ಟೇ ಇದೆಯಂತೆ. ಯಾರು ಕಾಯಿಲೆ ಸೃಷ್ಟಿ ಮಾಡಿದಾನೋ ಅವನೇ ಔಷಧನ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ಕಾಯಿಲೆ ಇಲ್ಲದೆ ಇರೋಂಥ ಔಷಧ ಇಲ್ಲ. ಪ್ರತಿಯೊಂದು ಔಷಧ ಇರೋಂಥ ಕಾಯಿಲೆ ಎರಡೂ ಹಾಗೇನೆ. ಔಷಧ ಇಲ್ಲದೆ ಇರೋಂಥ ಕಾಯಿಲೆ ಇಲ್ಲ, ಕಾಯಿಲೆಗೆ ಬರದೇ ಇರೋಂಥ ಔಷಧವೂ ಕೂಡ ಇಲ್ಲ. ಯಾವ ಸೊಪ್ಪಿದ್ರು, ಯಾವ ಒಂದು ಬೇರಿದ್ರು, ನಾರಿದ್ರು, ಯಾವುದೋ ಒಂದು ಔಷಧಕ್ಕೆ ಯಾವುದೋ ಒಂದು ಕಾಯಿಲೆಗೆ ಬಂದೇ ಬರುತ್ತೆ ಅದು ಅಂತ. ಉತ್ತಂಕ ನಗ್ಬಿಟ್ನಂತೆ, ನಿನ್ನ ಶಾಪ ನನ್ನನ್ನು ಮುಟ್ಟೋದಿಲ್ಲ ಬಿಡು. ಯಾಕೆಂದರೆ ನೀನು ಹೇಳಿದ್ದು ದೋಷವಿಲ್ಲದ ಅನ್ನವನ್ನು ದೋಷವಿದೆ ಎಂದು ಹೇಳಿದ ಕಾರಣ ನಿನಗೆ ಮಕ್ಕಳಿಲ್ಲದೆ ಹೋಗಲಿ. ರಾಜ ಕೊಟ್ಟ ಶಾಪ ಹೇಗಿದೆ? ಅನ್ನದಲ್ಲಿ ದೋಷ ಇರಲಿಲ್ಲ, ಅನ್ನ ಚೆನ್ನಾಗೇ ಇತ್ತು. ಚೆನ್ನಾಗಿರುವ ಅನ್ನವನ್ನು ಚೆನ್ನಾಗಿಲ್ಲ ಅಂತ ಹೇಳಿದ್ರಿಂದ, ಸುಳ್ಳೆ ಹೇಳಿದ್ರಿಂದ, ನಿಜ ಅಲ್ಲ ಸುಳ್ಳೇ ಹೇಳಿದ್ರಿಂದ ನಿನಗೆ ಮಕ್ಕಳಿಲ್ಲದೆ ಹೋಗಲಿ ಅಂತ ತಾನೇ ರಾಜ ಹೇಳಿದ್ದು. ಅನ್ನದಲ್ಲಿ ದೋಷ ಇತ್ತೋ ಇಲ್ವೋ? ಮತ್ತೆ ಇತ್ತು. ಅನ್ನ ತಣಿದಿತ್ತು, ಅನ್ನದಲ್ಲಿ ಕೂದಲಿತ್ತು, ಎರಡು ದೋಷಗಳು ಅನ್ನದಲ್ಲಿ ಇದ್ದು. ಉತ್ತಂಕ ಹೇಳ್ತಾನೆ, ಅನ್ನದಲ್ಲಿ ದೋಷ ಇತ್ತೋ ಇಲ್ವೋ ದೊರೆಯೇ? ದೋಷ ಇತ್ತು. ನಿನ್ನನ್ನೇ ಕರ್ಕೊಂಡು ಬಂದು ತೋರಿಸಿದ್ದೇನೆ ನಾನು, ನೀನೇ ನೋಡಿದೀಯೆ, ಒಪ್ಕೊಂಡಿದೀಯೆ ದೋಷ ಇದೆ ಅಂತ, ಕ್ಷಮ ಕೇಳಿದೀಯೆ, ಶಾಪಕ್ಕೆ ಪರಿಹಾರ ಕೇಳಿದೀಯೆ. ಅಂದಮೇಲೆ ಅನ್ನದಲ್ಲಿ ದೋಷ ಇತ್ತು ಅನ್ನೋದು ನಿಜ ತಾನೆ. ಅನ್ನದಲ್ಲಿ ದೋಷ ಇಲ್ಲದೇ ಇದ್ದಿದ್ರೆ, ಇಲ್ಲದೇ ಇದ್ದಾಗ ಉತ್ತಂಕ ಆ ಮಾತುಗಳು ನಾಡಿದ್ದಿದ್ರೆ ಆಗ ದೊರೆಯ ಶಾಪ ಫಲ ಕೊಡಬೇಕಾಗಿತ್ತು. ಇವಾಗ ಕೊಡಲ್ಲ. ಯಾಕೆಂದರೆ ಉತ್ತಂಕ ಸುಳ್ಳಾಡಿಲ್ಲ, ಉತ್ತಂಕ ಸತ್ಯವನ್ನೇ ಆಡಿದ್ದಾನೆ. ಉತ್ತಂಕ ಸುಳ್ಳಾಡಿದ್ರೆ ಶಾಪ ಅವನಿಗೆ ತಗುಲ್ತಾ ಇತ್ತು. ಉತ್ತಂಕ ಸುಳ್ಳಾಡದೇ ಇದ್ದಿದ್ದರಿಂದ, ಇರುವ ವಿಷಯವನ್ನೇ ಹೇಳಿದ್ದಾನಾಗಿದ್ದರಿಂದ ನೀನು ಶಾಪ ನನಗೆ ಅಪ್ಲೈ ಆಗೋದಿಲ್ಲ, ಅನ್ವಯಿಸೋದಿಲ್ಲ. ಶಾಪ ಇರೋದೇ ಹಾಗೆ, ಇಲ್ಲದೇ ಇರೋ ವಿಷಯ ಇದೆ ಅಂತ ಹೇಳಿದೀಯ ನೀನು, ಹಾಗಾಗಿ ಮಕ್ಕಳಿಲ್ಲದೆ ಹೋಗಲಿ. ಇಲ್ಲದೇ ಇರೋ ವಿಷಯ ಇದೆ ಅಂತ ಹೇಳಿದ್ದೆ ಅಲ್ಲದೆ ಇರೋದ್ರಿಂದ, ಅದು ಇರೋ ವಿಷಯನೇ ಹೇಳಿದ್ದಾಗಿದ್ದರಿಂದ ಶಾಪ ಫಲಿಸಲಿಲ್ಲ. ಹಾಗಾಗಿ ನೈಷ ಮಮ ಶಾಪೋ ಭವಿಷ್ಯತಿ. ಈ ಶಾಪ ನನಗಲ್ಲ, ಅದು ಯಾರಿಗೂ ಗೊತ್ತಿಲ್ಲ, ನನಗಂತೂ ಅಲ್ಲ. ಯಾಕೆಂದರೆ ನಾನು ಇಲ್ಲದ ವಿಷಯವನ್ನು ಇರುವ ಹಾಗೆ ಹೇಳಿಲ್ಲ ಎಂಬುದಾಗಿ ಉತ್ತಂಕ ಹೇಳಿ ನಕ್ಕು ಸಾಧಯಾಮಸ್ತಾವತ್ತು, ಹೊರಟ ನಾನು ಎಂಬುದಾಗಿ ಹೊರಟು ಬಿಟ್ಟ. ಕುಂಡಲಗಳನ್ನು ತೆಗೆದುಕೊಂಡು, ಕಿವಿಯ ಓಲೆಗಳನ್ನು, ರಾಣಿಯ ಕಿವಿಯ ಓಲೆಗಳನ್ನು ತೆಗೆದುಕೊಂಡು ಉತ್ತಂಕ ಅಲ್ಲಿಂದ ಹೊರಟ. ತತ್ವ ಏನು? ಚೆನ್ನಾಗಿ ಹೇಳಿದ ನಾನು. ನಾವು ಸತ್ಯನೇ ಹೇಳ್ತಾ ಇದ್ದರೆ ಸತ್ಯನೇ ನಮ್ಮನ್ನು ಕಾಪಾಡುತ್ತೆ ಅನ್ನೋದು ತತ್ವ. ಚೆನ್ನಾಗಿದೆ ಅದು. ಇನ್ನೊಂದು ತತ್ವ ನಾವು ಹೇಳ್ತೀವಿ, 1 2 3 4 ಶಬ್ದ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ ಈ ಶಬ್ದಗಳನ್ನು. ತಪ್ಪು ಮಾಡದವನಿಗೆ ಯಾತರ ಚಿಂತೆ. ರಿಪೀಟ್ ಮಾಡ್ತೀರಾ? ತಪ್ಪು ಮಾಡದವನಿಗೆ ಯಾತರ ಚಿಂತೆ. ತಪ್ಪು ಮಾಡದವನಿಗೆ ಯಾರ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ. ಭಯ ಯಾರಿಗೆ? ತಪ್ಪು ಮಾಡಿದವನಿಗಿರೋದು. ತಪ್ಪೇ ಮಾಡಿದವನು ಇರೋನಿಗೆ ಏನು ಚಿಂತೆ? ಅವನಿಗೆ ಕಾನ್ಷಿಯಸ್ ಕ್ಲಿಯರ್ ಇದೆ ಅಂತ, ಅಂದರೆ ಆತ್ಮಶುದ್ಧ ಇದೆ ಅಂತ, ಹೃದಯ ಶುದ್ಧ ಇದೆ ಅಂತ, ಎಲ್ಲೂ ಒಳಗಡೆ ಕೊಳಕಿಲ್ಲ, ಮೋಸ ಇಲ್ಲ, ತಪ್ಪಿಲ್ಲ. ಅವನು ಯಾರಿಗೆ ಹೆದರಬೇಕು? ಅವನು ಯಾಕೆ ಹೆದರಬೇಕು? ಅವನು ಯಾವ ಶಾಪಕ್ಕೂ ಹೆದರಲ್ಲ. ಹಾಗಾಗಿ ನಾವು ಜೀವನದಲ್ಲಿ ಯಾಕೆ ತಪ್ಪು ಮಾಡಬಾರ್ದು ಅಂದರೆ, ತಪ್ಪು ಮಾಡಿದ ಕೂಡಲೇ ಭಯ ಶುರುವಾಗತ್ತೆ ಅಲ್ವಾ? ನಾವೊಂದು ವಸ್ತು ಎತ್ತಿಟ್ಕೊಂಡು ಅಂತ ಕಳ್ಕೊಳ್ಳಿ, ಒಂದು ವಸ್ತು ಕದ್ದ ಕ್ಷಣದಿಂದಲೇ ಭಯ ಶುರುವಾಗತ್ತೆ. ಯಾರು ನೋಡಿಬಿಟ್ರೋ ಏನೋ,
ಅಲ್ವಾ? ಯಾರಿಗಾರು ಗೊತ್ತಾಗ್ಬಿಟ್ರೆ, ಬ್ಯಾಗ್ ಒಳಗಿದೆ ಕದ್ದಿರೋ ವಸ್ತು, ಯಾರು ನೋಡಿಬಿಟ್ರೆ ಅಲ್ವಾ? ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಆಮೇಲೆ ನಾನು ಕಳ್ಳ ಅಂತ ಗೊತ್ತಾಗ್ಬಿಟ್ರೆ, ಸಿಕ್ಬಿದ್ರೆ ಭಯ ಬರುತ್ತೋ ಇಲ್ವೋ? ಹಾಗಾಗಿ ಭಯ ಬರೋದಲ್ಲಿ ಯಾವಾಗ ಅಂದರೆ ಆಗಲೇ ಅಂತ. ಅದಿಲ್ಲದಿದ್ದಾಗ ಯಾವ ಭಯವೂ ಇಲ್ಲ, ಯಾರ ಭಯವೂ ಇಲ್ಲ. ತಪ್ಪು ಮಾಡದೆ ಬದುಕಬೇಕು. ತಿಳಿದೇ ಆದರೆ ಬೇರೆ ವಿಷಯ ಅದು, ಅದಕ್ಕೆ ಕ್ಷಮೆ ಇದೆ. ತಿಳಿದು ತಪ್ಪು ಮಾಡಬಾರ್ದು, ಗೊತ್ತಿದ್ದು ತಪ್ಪು ಮಾಡಬಾರ್ದು. ಇದು ನಿರ್ಭೀತೆಯ ಮೂಲ ಮಂತ್ರ ಅಂತ. ನೀವು ನಿರ್ಭಯವಾಗಿ ಬದುಕ್ಬೋದು, ನಿಶ್ಚಿಂತೆಯಿಂದ ಬದುಕ್ಬೋದು. ನಿಶ್ಚಿಂತೆ ಬೇಕೋ ಬೇಡವೋ? ನಿಮ್ಮ ಮುಂದೆ ಒಂದಿಷ್ಟು ದುಡ್ಡು ಮತ್ತು ನಿಶ್ಚಿಂತೆ ಎರಡೂ ಇಟ್ಟರೆ ಯಾವ್ದು ಆರಿಸ್ಕೋತೀರಿ ನೀವು? ಯಾಕೆಂದರೆ ನಿಶ್ಚಿಂತೆ ಇಲ್ಲದೆ ದುಡ್ಡಿದ್ರೆ ನಿದ್ದೆನೇ ಬರೋದಿಲ್ಲ, ರಾತ್ರಿ ಮಲಗಿದ್ರೆ ಆರೋಗ್ಯ ಕೆಡುತ್ತೆ. ಹಾಗಾಗಿ ಜೀವನಕ್ಕೆ ಸಂಪತ್ತು ಬೇಕು, ಯಶಸ್ಸು ಬೇಕು, ಆದರೆ ಎಲ್ಲಕ್ಕಿಂತ ಮೊದಲು ನಿಶ್ಚಿಂತೆ ಬೇಕು, ನಿರ್ಭೀತಿ ಬೇಕು, ನಿರ್ಭಯವಾಗಿರಬೇಕು. ನಾವು ಮುಂದಕ್ಕೆ ಹೋಗೋಣ. ಉತ್ತಂಕ ಕುಂಡಲಗಳನ್ನು ತೆಗೆದುಕೊಂಡು ಗುರುಕುಲದ ಕಡೆಗೆ ಸಾಗ್ತಾ ಇದ್ದಾನೆ. ಕುಂಡಲಗಳನ್ನು ಅವನು ಗುರುಪತ್ನಿಗೆ ತಗೊಂಡು ಕೊಡಬೇಕು ಕುಂಡಲಗಳನ್ನು. ಹಾಗಾಗಿ ಕುಂಡಲಗಳನ್ನು ತೆಗೆದುಕೊಂಡು ಗುರುಕುಲದ ಕಡೆಗೆ ಹೋಗ್ತಾ ಇದ್ದಾನೆ ಉತ್ತಂಕ. ದಾರಿಯಲ್ಲಿ ಒಂದು ದೃಶ್ಯ, ಅವನನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಯಾರು? ಆಶ್ಚರ್ಯ, ಅದೊಂದು ಸನ್ಯಾಸಿ ಅಂತ, ಅದೊಂದು ಯಾರು? ಒಂದು ತಪಸ್ವಿ. ನಗ್ನ ಕ್ಷಪಣಕ ಅಂತ. ನಗ್ನ ಕ್ಷಪಣಕ, ಕ್ಷಪಣಕ ಅಂದರೆ ಈ ಸಂತರು, ತಪಸ್ವಿಗಳು, ವಿರಕ್ತರು, ಇವರು ಕ್ಷಪಣಕರು. ಅವರಲ್ಲಿ ನಗ್ನ ಕ್ಷಪಣಕ ಅಂದರೆ ಬಟ್ಟೆ ಇರೋದಿಲ್ಲ, ಬಟ್ಟೆ ಹಾಕ್ಕೊಡೋದಿಲ್ಲ ಅವರು ಅಂತ. ನಮ್ಮಲ್ಲಿ ಜೈನರಲ್ಲಿ ಈಗಲೂ ಈ ಪದ್ಧತಿ ಇದೆ. ಜೈನರಲ್ಲಿ ದಿಗಂಬರರು ಅಂತ ಇರ್ತಾರೆ, ಅವರು ಬಟ್ಟೆ ತೊಡೋದಿಲ್ಲ. ತುಂಬ ಕಠಿಣವಾದ ವ್ರತ ಅದು. ಯಾಕೆಂದರೆ ಘೋರ ಚಳಿಯಲ್ಲಿ ಬರಿಯ ನೆಲದಲ್ಲಿ ಮಲಗ್ತಾರೆ ಅವರು ರಾತ್ರಿ. ಆ ಥರ ನೀವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಈಗ ಉತ್ತರ ಭಾರತದ ಚಳಿ ಪ್ರದೇಶಗಳಲ್ಲಿ ನೀವು ಬಟ್ಟೆ ಹಾಕ್ಕೊಳ್ಳೋದೇ ಇದ್ದರೆ ಒಂದು ಕ್ಷಣ ಕೂಡ ಇರೋಕ್ಕೆ ಸಾಧ್ಯ ಇಲ್ಲ. ಬಟ್ಟೆ ಮೇಲೆ ಬಟ್ಟೆ ಹಾಕ್ಕೋಬೇಕು. ಅವ್ರ ನಿಷ್ಠೆ ಯಾವ ಥರ ಇರುತ್ತೆ ಅಂದರೆ, ಯಾವುದೇ ಮತ ಪಂಥ ಇರಲಿ, ಜೈನರಾದರೆ ಏನು ಬಂತು, ಅವರು ಬಟ್ಟೆನೇ ಇಲ್ಲದೆ ಬರೀ ನೆಲದಲ್ಲಿ ಮಲ್ಕೋತಾರಲ್ಲ, ಕಲ್ ಮೇಲೆ ಮಲ್ಕೋತಾರಲ್ಲ, ಎಷ್ಟು ಅವ್ರಿಗೆ ನಿಷ್ಠೆ ಇರಬೇಕು ನೋಡಿ. ಜೈನರಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲಿಯೂ ಕೂಡ, ಸನಾತನ ಭಾರತೀಯ ಸಂಪ್ರದಾಯದಲ್ಲೂ ಕೂಡ ಆ ಥರ ಸಂತರು ಇರ್ತಾಯಿದ್ರು. ಏಕವಾಸಾಹ ಅವಾಸಾವ, ಒಂದೇ ಬಟ್ಟೆ ಹಾಕ್ಕೊಂಡಿರೋರು, ಬಟ್ಟೆನೇ ಇಲ್ಲದೆ ಇರೋವಂಥವ್ರು. ನಾವು ನಗಬೇಕಾಗಿಲ್ಲ, ತಮಾಷೆ ಮಾಡಬೇಕಾಗಿಲ್ಲ. ಅವರ ಲೆವೆಲ್ ಯಾವುದು ಅಂದರೆ, ಅವ್ರು ಎತ್ತರ ಯಾವುದು ಅಂದರೆ ಅವ್ರಿಗೆ ಯಾವುದು ಬೇಡ. ಅವ್ರು ಪೂರ್ತಿ ಭಗವಂತನಲ್ಲಿ ಮುಳುಗಿದ್ದಾರೆ, ಅವರಿಗೆ ಹೊರಗಡೆ ಪ್ರಪಂಚದ ಪರಿವೇ ಇಲ್ಲ. ಅವರನ್ನು ನೋಡಿ ಯಾರಾದರೂ ನಕ್ಕರು, ತಮಾಷೆ ಮಾಡಿದರು, ಗೇಲಿ ಮಾಡಿದರು, ಅವ್ರಿಗೆ ಯಾವ ವ್ಯತ್ಯಾಸವೂ ಇಲ್ಲ. ಅವರು ಪರಮಾತ್ಮನ ಜೊತೆಗಿದ್ದಾರೆ, ನಿರಂತರವಾಗಿ ಅವರು ಪರಮಾತ್ಮನ ಜೊತೆಗೆ ವಿಹರಿಸ್ತಾ ಇರ್ತಾರೆ. ಹಾಗಾಗಿ ಹೊರಗಡೆಯಿಂದ ಅವರಿಗೆ ಮಾನ ಅಪಮಾನ ಯಾವುದೂ ಇಲ್ಲ. ಅಂಥದ್ದೊಂದು ಉತ್ತುಂಗ ಸ್ಥಿತಿಯದು, ಉತ್ಕೃಷ್ಟ ಸ್ಥಿತಿಯದು ಆ ನಗ್ನ ಕ್ಷಪಣಕರದ್ದು. ಆವತ್ತಿನ ಕಾಲದಲ್ಲಿ ಇರ್ತಾಯಿದ್ರು ಆ ನಗ್ನ ಕ್ಷಪಣಕರು. ಅಂಥ ಒಬ್ಬ ನಗ್ನ ಕ್ಷಪಣಕ ದೂರದಲ್ಲಿ ಕಾಣ್ತಾ ಇದ್ದಾನೆ ಹಿಂದ್ಗಡೆಯಿಂದ. ಸ್ವಾರಸ್ಯ ಅಂದರೆ, ಒಮ್ಮೆ ಕಾಣ್ತಾನಂತೆ, ಒಮ್ಮೆ ಕಾಣೋದಿಲ್ವಂತೆ. ಮುಹುರ್ಮುಹು ದೃಶ್ಯಮಾನಂ ಅದೃಶ್ಯಮಾನಂಚ. ದೃಶ್ಯಮಾನಂ ಅಂದರೆ, ಅದೃಶ್ಯಮಾನಂ ಅಂದರೆ ಒಮ್ಮೆ ಕಾಣ್ತಾನೆ, ಒಮ್ಮೆ ಕಾಣೋದಿಲ್ಲ, ಒಮ್ಮೆ ಕಾಣ್ತಾನೆ, ಒಮ್ಮೆ ಕಾಣೋದಿಲ್ಲ. ದೃಶ್ಯಮಾನಂ ಅದೃಶ್ಯಮಾನಂಚ. ಮುಹುರ್ಮುಹು ಮತ್ತೆ ಮತ್ತೆ, ದೃಶ್ಯಮಾನಂ ಅದೃಶ್ಯಮಾನಂಚ. ಮೋಡದ ಹಿಂದೆ ಚಂದ್ರ ಇದ್ದಾಗ ಒಮ್ಮೆ ಚಂದ್ರ ಕಾಣ್ತಾನೆ, ಒಮ್ಮೆ ಚಂದ್ರ ಕಾಣೋದಿಲ್ಲ ಅನ್ನೋ ಥರ. ಕೋಲ್ಮಿಂಚು ಮಿಂಚು ಹೋಗುತ್ತೆ, ಒಂದ್ಸರಿ ಕಾಣುತ್ತೆ, ಒಂದ್ಸರಿ ಕಾಣೋದಿಲ್ಲ ಅನ್ನೋ ತರಹ ಆ ಕ್ಷಪಣಕ ಒಂದ್ಸರಿ ಕಾಣ್ತಾನಂತೆ, ಒಂದ್ಸರಿ ಕಾಣೋದಿಲ್ವಂತೆ, ಒಂದ್ಸರಿ ಕಾಣ್ತಾನಂತೆ, ಒಂದ್ಸರಿ ಕಾಣೋದಿಲ್ವಂತೆ. ಹಿಂದ್ಗಡೆಯಿಂದ ಬರ್ತಾ ಇದ್ದಾನೆ. ಉತ್ತಂಕ ತಲೆ ಕೆಡಿಸ್ಕೊಳ್ಳಿಲ್ಲ. ಅವನ ಲಕ್ಷ್ಯ ಆ ಕಡೆ ಇತ್ತು, ಗುರುಕುಲದ ಕಡೆ ಇತ್ತು, ಹೋಗ್ತಾ ಇದ್ದ. ಆದರೆ ಮಧ್ಯೆ ಒಂದು ಸಂದರ್ಭ ಬಂತು, ಸಂಧ್ಯಾಕಾಲ ಬಂತು. ಸಂಧ್ಯಾಕಾಲ ಬಂದಾಗ ಸಂಧ್ಯಾ ವಂದನೆ ಮಾಡಬೇಕು, ಗೊತ್ತಾ ಮಕ್ಕಳೇ? ಆಯಾ ಕಾಲದಲ್ಲಿ ಮಾಡಬೇಕು, ಯಾವಾಗಲೂ ಮಾಡಿದ್ರೆ ಉಪಯೋಗ ಇಲ್ಲ, ಕಾಲದಲ್ಲಿ ಮಾಡಬೇಕು. ರಾತ್ರಿ ಕಾಲ ನಿದ್ದೆಗೆ, ಅದು ತಮೋಗುಣ. ಹಗಲು
ಕೆಲಸಕ್ಕೆ, ಅದು ರಜೋಗುಣ. ಈ ಹಗಲು ರಾತ್ರಿ ಸಂಧ್ಯೆ ಇದೆಯಲ್ಲ, ಹಗಲು ರಾತ್ರಿ ಸೇರೋ ಹೊತ್ತಿದೆಯಲ್ಲ, ಅದು ಸತ್ವಗುಣ, ಧ್ಯಾನ ಮಾಡೋಕ್ಕಿರೋಂಥದ್ದು. ಅದು ಭಗವಂತ ಸಿಗೋ ಸಮಯ ಅದು ಅಂತ. ಯಾವುದು? ರಾತ್ರಿ ಮುಗಿದು ಹಗಲು ಪ್ರಾರಂಭ ಆಗತ್ತೆ ಬೆಳಗಿನ ಜಾವ, ಹಗಲು ಮುಗಿದು ರಾತ್ರಿ ಪ್ರಾರಂಭ ಆಗತ್ತೆ ಸಾಯಂಕಾಲ. ಈ ಹೊತ್ತುಗಳಿದೆಯಲ್ಲ, ಇಂಥ ಹೊತ್ತುಗಳಲ್ಲಿ ನಾವು ಧ್ಯಾನ ಮಾಡಬೇಕು. ಅದೆರಡು ಸೇರಿದಾಗ, ಕತ್ಲೆ ಬೆಳಕು ಸೇರಿದಾಗ ಜೀವ ದೇವರು ಸೇರೋಕ್ಕೆ ಅವಕಾಶ ಆಗತ್ತೆ, ಆತ್ಮ ಮನಸ್ಸು ಸೇರೋಕ್ಕೆ ಅವಕಾಶ ಆಗತ್ತೆ. ಮೇಲಿನ ರೆಪ್ಪೆ ಕೆಳಗಿನ ರೆಪ್ಪೆ ಸೇರಬೇಕು. ಆಗ ಸೇರಿದರೆ ಕಣ್ಣು ಮುಚ್ಚುತ್ತೇವೆ ಧ್ಯಾನಕ್ಕೋಸ್ಕರವಾಗಿ. ಮೇಲಿನ ತುಟಿ ಕೆಳಗಿನ ತುಟಿ ಸೇರಬೇಕು, ಸೇರಿದರೆ ಮೌನ ಆಗುತ್ತೆ. ಇದಕ್ಕೆಲ್ಲ ಸಂದರ್ಭ ಅದು ಅಂತ. ಹಾಗೆ ಆ ಕಾಲದಲ್ಲೇ ಮಾಡಬೇಕು. ಅದನ್ನು ಯಾವುದೋ ಕಾಲದಲ್ಲೆಲ್ಲ ಸಂಧ್ಯಾ ಕಾಲ ಬಂತು. ಸಂಧ್ಯಾ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡೋಕ್ಕೋಸ್ಕರವಾಗಿ ಅವನು ಉತ್ತಂಕ ನದಿಗೆ ಹೋಗ್ತಾನೆ. ನದಿಯಲ್ಲಿ ಸ್ನಾನ ಮಾಡಬೇಕು, ಅವನು ಕೈಕಾಲು ತೊಳ್ಕೊಳ್ಬೇಕು, ಬಂದು ಆಚಮನ ಎಲ್ಲ ಮಾಡಬೇಕು, ಸಂಧ್ಯಾ ವಂದನೆ ಮಾಡಬೇಕು. ಮಾಡ್ತಾ ಇದ್ದಾನೆ. ಮಾಡ್ತಾ ಇದ್ದಾಗ ಈ ಕುಂಡಲ ಒಂದಿದೆಯಲ್ಲ, ಅದನ್ನು ಕೈಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಸಂಧ್ಯಾ ವಂದನೆಯನ್ನು. ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡ, ಸ್ವಲ್ಪ ದೂರದಲ್ಲಿ ಆ ಕುಂಡಲಗಳನ್ನ ಇಟ್ಕೊಂಡು ನದಿಯಲ್ಲಿ ಇಳಿದು ಸ್ನಾನ ಮಾಡ್ಕೊಂಡು ಬಂದು ಅನುಷ್ಠಾನ ಮಾಡೋಕ್ಕೆ ಶುರು ಮಾಡಿದ, ಸಂಧ್ಯಾ ವಂದನೆ ಮಾಡೋಕ್ಕೆ ಶುರು ಮಾಡಿದ. ಏನಾಯ್ತು ಹೇಳಿ ಮುಂದೆ? ನಗ್ನ ಕ್ಷಪಣಕ, ಆ ಸಂತ ತಪಸ್ವಿ ಹಿಂದ್ಗಡೆಯಿಂದ ಬರ್ತಾ ಇದ್ದಾನಲ್ಲ, ಅವನು ಓಡ್ ಬಂದು ಕುಂಡಲ ತಗೊಂಡು ಓಡೋಗ್ಬಿಡ್ನಂತೆ. ಹಿಂದಿಂದ ಬರ್ತಾ ಇದ್ದವನು, ಫಾಲೋ ಮಾಡ್ತಾ ಇದ್ದವನು, ಅವನು ಇದ್ದಕ್ಕಿದ್ದಾಗಿ ಓಡ್ ಬಂದು ಕುಂಡಲ ಎತ್ಕೊಂಡು ಪಲಾಯನ ಮಾಡ್ತಾನೆ. ತತ್ವ ಏನು? ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಜಗತ್ತಲ್ಲಿ ಅಸಲಿ ಇದೆ, ನಕಲಿನೂ ಇದೆ. ಅಸಲಿ ಎಷ್ಟಿದೆಯೋ ಅದರ 10 ಪಟ್ಟು ನಕಲಿ ಇದೆ ಅಂತ. ಒಂದು ಅಸಲಿ ಇದ್ದರೆ 10 ನಕಲಿ ಇರುತ್ತೆ. ಅಸಲಿ ಇದ್ದಷ್ಟು ನಕಲಿ ಇರೋದಲ್ಲ, ಒಂದು ಅಸಲಿಗೆ 10 ನಕಲಿ ಇರುತ್ತೆ. ನಮಗೆ ತುಂಬ ಜಾಗ್ರತೆ ಬೇಕು, ಮೋಸ ಆಗ್ಬೋದು. ಮಾಯೆ ಧರ್ಮದ ವೇಷ ಹಾಕ್ಕೊಂಡು ಬರ್ಬೋದು, ಸಾಧ್ಯತೆ ಇದೆ. ನಾವು ಎಚ್ಚರವಾಗಿರಬೇಕು. ನೋಡಿ, ತಪಸ್ವಿ ವೇಷ ಹಾಕ್ಕೊಂಡು ಬಂದು ನಿಜವಾಗಿ ತಪಸ್ವಿ ಅಲ್ಲ, ಕಳ್ಳ ಅವನು. ಆದರೆ ಬಂದಿದ್ದು ತಪಸ್ವಿಯ ವೇಷದಲ್ಲಿ. ಸೀತೆಯನ್ನು ಅಪಹಾರ ಮಾಡೋಕ್ಕೆ ರಾವಣ ಬಂದಾಗ ಯಾವ ವೇಷ ಹಾಕ್ಕೊಂಡಿದ್ದ ಅವನು? ಅಲ್ವಾ? ಹಾಗಾಗಿ ಬೆಳ್ಳಿಗಿರೋದಿಲ್ಲ ಹಾಲಲ್ಲ ಅಂತ ಹೇಳಿದ್ದು. ಒಳ್ಳೆಯವರಾಗಿ ಕಾಣಿಸೋರಲ್ಲ, ಒಳ್ಳೆಯವರಲ್ಲ. ನಾವು ತುಂಬ ಎಚ್ಚರವಾಗಿರಬೇಕು. ಇಲ್ಲ, ಹಾಗಾಗಿದೆ. ಉತ್ತಂಕ ಸಂಧ್ಯಾ ವಂದನೆ ಮಧ್ಯದಲ್ಲಿ ಗಮನಿಸ್ತಾನೆ ಕುಂಡಲ ತಗೊಂಡು ಹೋಗ್ತಿರೋದನ್ನು. ಆದರೆ ಎದ್ದು ಬರಲಿಲ್ಲ. ಸಂಧ್ಯಾ ವಂದನೆ ಪೂರ್ತಿ ಮಾಡ್ತಾನೆ, ದೇವರಿಗೆ ನಮಸ್ಕಾರ ಮಾಡ್ತಾನೆ, ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ನಮೋ ದೇವೇಭ್ಯ ಗುರುಭ್ಯಶ್ಚ ಕೃತ್ವ. ಸಂಧ್ಯಾ ವಂದನೆ ಕೊನೆಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ದೇವ ನಮಸ್ಕಾರ, ಗುರು ನಮಸ್ಕಾರ ಅವೆಲ್ಲವನ್ನು ಯಥಾವತ್ತಾಗಿ ಮಾಡಿದ ಬಳಿಕ ಎದ್ದು ಅವನನ್ನು ಹಿಂಬಾಲಿಸಿ ಓಡಿದ. ನೀವಾದ್ರೆ ಏನು ಮಾಡ್ತಾ ಇದ್ರಿ ಹೇಳಿ? ನಿಜವಾಗೂ ಮಧ್ಯದಲ್ಲಿ ಬಿಟ್ಟು ಓಡಿ ಹೋಗಿದ್ರೆ ದೇವರನ್ನು ಬಿಟ್ಟು ಓಡಿ ಹೋಗ್ಬೇಕಾಗಿತ್ತಲ್ವಾ? ಸಂಧ್ಯಾ ವಂದನೆ ಅಂದ್ರೆ ಏನು? ದೇವರ ಕೆಲಸ, ದೇವರ ಜೊತೆಗಿರೋ ಹೊತ್ತು. ಆಗ ದೇವ್ರ ಜೊತೆಗಿರಬೇಕು, ಬೇರೆ ಏನಾದ್ರು ಮಾಡಬೇಕು ಆ ಸಮಯದಲ್ಲಿ. ನೋಡಿ, ಕರ್ತವ್ಯನಿಷ್ಠೆ ತುಂಬ ದೊಡ್ಡದು. ಕರ್ತವ್ಯನಿಷ್ಠೆ ತುಂಬ ದೊಡ್ಡದು. ಕರ್ತವ್ಯದ ಬಗ್ಗೆ ಅಷ್ಟು ಪಕ್ಕ ಇರಬೇಕು ನಾವು ಅಂತ. ನಾವು ಮಧ್ಯೆ ಬಿಟ್ಟು ಹೋಗಬಾರ್ದು, ಆಧಾರದ ಮಾಡಬಾರ್ದು ಕರ್ತವ್ಯವನ್ನು. ಇದೇ ಉದಾಹರಣೆ. ಹಾಗಾಗಿ ಅವನ ಕುಂಡಲಗಳು ಅಪಹರಣ ಆಗ್ತಾ ಇದೆ. ಅವನು ಇಷ್ಟು ಪ್ರಯತ್ನಪಟ್ಟು ಕಷ್ಟಪಟ್ಟು ತಂದಿರತಕ್ಕಂಥ ಕುಂಡಲಗಳು ಅದು ಹೋಗ್ತಾ ಇದೆ. ಆದರೂ ಕೂಡ ಉತ್ತಂಕ ಎದ್ದೇಳಲಿಲ್ಲ. ತನ್ನ ಕರ್ತವ್ಯವನ್ನು ಅವನು ಪೂರ್ತಿ ಮಾಡಿಯೇ ಹೇಳ್ತಾನೆ. ಅದರ ಹೊರತು ಉತ್ತಂಕ ಹೇಳಲ್ಲ ಎನ್ನುವಾಗ ನಮಗೊಂದು ಪಾಠ ಮಾಡಿದೆ ಉತ್ತಂಕ. ಕರ್ತವ್ಯನಿಷ್ಠೆ ದೊಡ್ಡದು. ಹಿಂಬಾಲಿಸ್ತಾ ಇದ್ದಾನೆ.
ಆ ನಗ್ನ ಕ್ಷಪಣಕನನ್ನು. ಎಷ್ಟು ವೇಗವಾಗಿ ಉತ್ತಂಕ ಬಿಡ್ತಾನೆ ಅಂದರೆ ಸಾಕಷ್ಟು ದೂರ ಆಗಲೇ ಹೋಗಿದ್ದವನು ನಗ್ನ ಕ್ಷಪಣಕ. ಯಾಕೆಂದರೆ ಇವನು ಎದ್ದಿರ್ಲಿಲ್ವಲ್ಲ, ಸಾಕಷ್ಟು ದೂರ ಹೋಗಿದ್ದವನು ಬೆನ್ನಟ್ಟಿ ಹೋಗಿ ಹಿಡಿದೇ ಬಿಟ್ಟ. ನಗ್ನ ಕ್ಷಪಣಕನನ್ನು ತಬ್ಬಿ ಹಿಡಿದಿದ್ದಾನೆ. ತಸ್ಯ ತಕ್ಷಕೋ ದೃಢ ಮಾಸನ್ನ ತಂ ಜಗ್ರಾಹ, ಬಲವಾಗಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ ಆ ನಗ್ನ ಕ್ಷಪಣಕನನ್ನು. ಅವನು ಹಾಗೆ ಹಾವಾಗಿ ಕೆಳಗಿಳಿದು ಹೋಗ್ಬಿಟ್ಟಂತೆ. ತಬ್ಬಿ ಹಿಡ್ಕೊಂಡಿದ್ನಲ್ಲ ಎರಡು ಕೈಯಿಂದ ಉತ್ತಂಕ, ಆ ತಬ್ಬಿ ಹಿಡ್ಕೊಂಡಿದ್ದಂಥ ಆ ನಗ್ನ ಕ್ಷಪಣಕ ಅಥವಾ ಆ ನಗ್ನ ಸನ್ಯಾಸಿ ಕೈ ಮಧ್ಯದಲ್ಲೇ ಆ ಮನುಷ್ಯ ರೂಪ ಇತ್ತಲ್ಲ, ಆ ಮನುಷ್ಯ ರೂಪ ಹೋಗ್ಬಿಡ್ತು, ಹಾವಿನ ರೂಪ ಬಂತು, ಹಾಗೆ ಕೆಳಗಿಳಿದು ಹೋಗ್ಬಿಟ್ಟ ಅಂತ. ಹಿಡಿತ ಸಡ್ಲಾಯ್ತು ಅಲ್ವಾ, ಆಕೃತಿ ಬೇರೆ ಅಲ್ವಾ, ಹಾವಿನ ರೂಪ ಬಂದಿದೆ ಅಲ್ವಾ, ಹಿಡಿತ ಸಡ್ಲಾಯ್ತು, ಕೆಳಗಿಳಿದು ಹೋಗ್ಬಿಟ್ಟ. ಯಾವ ಹಾವು ಅದು? ಹಾಗಿದ್ರೆ ಯಾರು ಅದು ಸನ್ಯಾಸಿ ವೇಷದಲ್ಲಿ ಬಂದಿದ್ದು? ತಕ್ಷಕ. ತಕ್ಷಕ ನಗ್ನ ಕ್ಷಪಣಕನ ವೇಷದಲ್ಲಿ ಬಂದಿದ್ದು. ಉತ್ತಂಕ ತಕ್ಷಕನನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ದ. ನಿಮಗೆ ಈ ಶಬ್ದ ಗೊತ್ತಲ್ವಾ? ಅಂಡರ್ ಎಸ್ಟಿಮೇಟ್ ಅಂದರೆ ಉತ್ತಂಕ ರಾಣಿ ಹತ್ರ ಹೇಳಿದ್ದ ಅಲ್ವಾ, ರಾಣಿ ಹೇಳಿದ್ದು ಉತ್ತಂಕನಿಗೆ, ತಕ್ಷಕ ಕಣ್ಣಿಟ್ಟಿದ್ದಾನೆ ಕುಂಡಲಗಳ ಮೇಲೆ, ಜಾಗ್ರತೆ ಅಂದಾಗ ಅವನು ನನ್ನನ್ನೇನು ಮಾಡಿಯಾನು ಅಲ್ವಾ, ನೆನಪಿದೆಯಾ ನಿಮಗೆ? ತಕ್ಷಕ ನನ್ನನ್ನೇನು ಮಾಡಿಯಾನು, ಸಾಧ್ಯ ಇಲ್ಲ ಅಂತ. ಕಾನ್ಫಿಡೆನ್ಸ್ ಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು, ಯಾವುದೂ ಓವರ್ ಆಗಬಾರ್ದು, ಕಾನ್ಫಿಡೆನ್ಸ್ ಅಂತೂ ಖಂಡಿತ ಆಗಬಾರ್ದು. ಹಾಗೆ ಎಸ್ಟಿಮೇಷನ್ ಬೇಕು, ಅಂಡರ್ ಎಸ್ಟಿಮೇಷನ್ ಇರಬಾರ್ದು ಅಂತ. ಇದು ಅಂಡರ್ ಎಸ್ಟಿಮೇಷನ್ ಆಗಿದೆ ಅಂತ. ತಕ್ಷಕ ಏನು ಬರ್ಬೋದು, ಹೇಗೆ ಬರ್ಬೋದು, ಏನು ಮಾಡ್ಬೋದು ಅನ್ನೋದನ್ನು ಊಹೆ ಮಾಡಿಲ್ಲ ಉತ್ತಂಕ. ಹೀಗೆ ನೋಡಿ, ಆ ರೀತಿ ಒಂದು ರೂಪದಲ್ಲಿ ಬಂದು ಅವನು ತಗೊಂಡು ಹೋಗ್ಬಿಟ್ಟ ಕುಂಡಲಗಳನ್ನು. ಇದು ಒಂದು ಪಾಠ. ಇನ್ನೊಂದು ಪಾಠ, ನಾವು ಉಪೇಕ್ಷೆ ಮಾಡಬಾರ್ದು. ರೋಗವಾಗಲಿ, ಶತ್ರುವಾಗಲಿ, ಬೆಂಕಿಯಾಗಲಿ ಉಪೇಕ್ಷೆ ಮಾಡಬಾರ್ದು. ಬೆಂಕಿಯನ್ನು ಚಿಕ್ಕ ಕಿಡಿ ಅದು ಇರಲಿ ಬಿಡು ಅಂತಂದರೆ ಅದು ದೊಡ್ಡದಾಗಿ ಉರಿದ್ರೆ ಮನೆಯನ್ನು ಸುಟ್ಬಿಡುತ್ತೆ. ಚಿಕ್ಕ ಕಿಡಿಯಾಗಿದ್ದಾಗಲೇ ಆರಿಸ್ಬೇಕು ನಾವು ಅದನ್ನು. ಹಾಗೆ ರೋಗ ಅದೇನು ಆರಂಭದಲ್ಲಿದೆ ಬಿಡು, ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡ್ರೆ ಮುಂದೆ ಬೆಳೆದ ಮೇಲೆ ನಮ್ಮನ್ನು ನಾಶ ಮಾಡ್ಬೋದು ಅದು. ಶತ್ರು ಕೂಡ ಹಾಗೆ ಅಂತ. ಈ ಮೂರೂ ಕೂಡ, ರೋಗ, ಶತ್ರು ಮತ್ತು ಬೆಂಕಿ, ಅದು ಬೆಳಿಲಿಕ್ಕೆ ಬಿಡಬಾರ್ದು ಅಂತ. ಚಿಕ್ಕದಿರುವಾಗಲೇ ನಿಗ್ರಹ ಮಾಡಬೇಕು. ಒಂದು ರಾಷ್ಟ್ರಕ್ಕೆ ಶತ್ರು ಅಂದರೆ ಆ ಶತ್ರು ಒಂದು ರಾಷ್ಟ್ರ ರಾಜನ ಅದನ್ನು ನಿಗ್ರಹ ಮಾಡಬೇಕು. ಯಾಕೆಂದರೆ ಬೆಳೆದರೆ ರಾಷ್ಟ್ರಕ್ಕೆ ಅವನು ತೊಂದರೆ ಮಾಡ್ಬೋದು ಮುಂದೆ ಅಂತ. ಇಲ್ಲಿ ಸ್ವಲ್ಪ ಉಪೇಕ್ಷೆ ಆಯಿತು. ತಕ್ಷಕನ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದೆ ನೋಡಿ ಉತ್ತಂಕ. ಹೀಗಾಯಿತು. ಗೃಹೀತ ಮಾತ್ರ ಸಹ ತದ್ರೂಪಂ ವಿಹಾಯ ತಕ್ಷಕ ರೂಪಂ ಕೃತ್ವ ಸಹಸಾ ಧರಣ್ಯ ವಿವೃತಂ ಮಹಾಬಿಲಂ ಪ್ರವೇಶ. ಆ ಕ್ಷಪಣಕನ ರೂಪದಲ್ಲಿ ಬಂದಿದ್ದ ತಕ್ಷಕ ಉತ್ತಂಕ ಹಿಡ್ಕೊಂಡಾಗ ಹಾವಿನ ರೂಪವನ್ನು ತಾಳಿ ಕೈಯಿಂದ ತಪ್ಪಿಸಿಕೊಂಡು ಕೆಳಗಿಡಿದು ಹರಿದು ಹೋಗಿ ಒಂದು ಬಿಲವನ್ನು ಸೇರಿದಂತೆ. ಹಾವು ಬಿಲದೊಳಗೆ ಹೋಯಿತು. ಉತ್ತಂಕ ಬಿಲದೊಳಗೆ ಹೋಗೋಕ್ಕಾಗತ್ತಾ? ಹಾವು ಬಿಲದೊಳಗೆ ಹೋಗಿದೆ, ಉತ್ತಂಕ ಹೋಗೋಕ್ಕಾಗತ್ತಾ? ಆ ಬಿಲ ಎಲ್ಲಿವರೆಗಿತ್ತಂತೆ? ಆ ಬಿಲ ನಾಗಲೋಕದವರೆಗಿತ್ತಂತೆ. ಸುಮ್ಮನೆ ಒಂದು ಚಿಕ್ಕ ಬಿಲ ಅಲ್ಲ ಅದು, ನಾಗಲೋಕ ಪರ್ಯಂತ ವ್ಯಾಪಿಸಿರ್ತಕ್ಕಂಥ ಒಂದು ಬಿಲವಾಗಿತ್ತು. ತಕ್ಷಕ ನಾಗಲೋಕವನ್ನು ತಲುಪಿದ, ತನ್ನ ಮನೆಯನ್ನು ಪ್ರವೇಶ ಮಾಡಿದ. ಅಲ್ಲಿ ಅನೇಕ ರಾಜರುಗಳಿದ್ದಾರೆ. ಚಕ್ರವರ್ತಿ ವಾಸುಕಿ, ನಾಗರಿಗೆಲ್ಲ ರಾಜ ವಾಸುಕಿ. ಇನ್ನು ಅನೇಕ ರಾಜರುಗಳಿದ್ದಾರೆ. ಅವನ ಕೆಳಗಡೆ ಬರ್ತಕ್ಕಂಥ ಸಾಮಂತರ ಥರ ಅನೇಕ ರಾಜರುಗಳು ಬರ್ತಾರೆ. ಇವನು ಕೂಡ ಒಂದು ದೊರೆಯೇ, ನಾಗರಾಜನೇ ಹೋದು. ಯಾರು? ತಕ್ಷಕ ಕೂಡ ತನ್ನ ಮನೆಯನ್ನು ಪ್ರವೇಶ ಮಾಡಿದ. ಆಯ್ತು, ಏನು ಮಾಡ್ತಾನೆ ಉತ್ತಂಕ? ಈಗ ಏನು ಮಾಡೋಕ್ಕೆ ಸಾಧ್ಯ? ಕೈಯಲ್ಲಿರುವ ಕೋಲಿನಿಂದ ಉತ್ತಂಕನು ಬಿಲವನ್ನು ಅಗೆಯತೊಡಗಿದ, ಬಗೆಯತೊಡಗಿದ. ಕೈಯಲ್ಲಿ ಏನು ಕೋಲಿತ್ತದು? ಬ್ರಹ್ಮಚಾರಿ ಕೈಯಲ್ಲಿ ಪಲಾಶ ದಂಡವನ್ನು ಹಿಡ್ಕೋಬೇಕು ಅಂತ ನಿಯಮ ಇದೆ. ಪಲಾಶ ದಂಡ, ಮತ್ತುಗದ ದಂಡವನ್ನು, ಮತ್ತುಗ ಅಂತ ಒಂದು ಜಾತಿ ಮದ ಬರುತ್ತೆ, ಅದರ ದಂಡವನ್ನು ಕೈಯಲ್ಲಿ ಹಿಡ್ಕೋಬೇಕು. ಸನ್ಯಾಸಿಗಳ ಕೈಯಲ್ಲಿ ದಂಡ ಇರುತ್ತಲ್ವ, ಹಾಗೆ ಬ್ರಹ್ಮಚಾರಿಗಳ ಕೈಯಲ್ಲಿ ದಂಡ ಇರುತ್ತೆ ಒಂದು. ಆ ದಂಡ ಅವನ ಕೈಯಲ್ಲಿತ್ತು.
ಅದರಿಂದ ಬಿಲವನ್ನು ಅಗೆಯೋಕೆ ಪ್ರಾರಂಭ ಮಾಡ್ತಾನೆ. ಯಾಕೆಂದ್ರೆ ಹಾವು ಹೋಗೋ ಬಿಲದಲ್ಲಿ ಮನುಷ್ಯ ಹೋಗಬೇಕು ಅಂದ್ರೆ ಎಷ್ಟು ದೊಡ್ಡದಾಗಬೇಕು ಬಿಲ ಅದು. ಗಂಟೆಗಳು ಕಳೆದು ಬಿಸಿಲು ಏರ್ತಾ ಇದೆ, ಬೆವರು ಇಳಿತಾ ಇದೆ, ಮೈಯೆಲ್ಲ ಕೆಂಪಾಗಿದೆ, ಹಸಿವಾಗಿದೆ, ಬಾಯಾರಿಕೆ ಆಗಿದೆ, ಬಳಲಿಕೆ ಆಗಿದೆ. ಎಷ್ಟು ಅಗೆಯೋಕ್ಕೆ ಸಾಧ್ಯ ಉತ್ತಂಕ ಬಿಲವನ್ನು ಅಗಿದ್ದಾನೇ ಇದ್ದಾನೆ. ದೇಹದ ಪರಿವೆ ಇಲ್ಲದೆ, ಶ್ರಮದ ಪರಿವೆ, ಬಳಲಿಕೆ ಬಾಯಾರಿಕೆಗಳ ಪರಿವೆ ಇಲ್ಲದೆ ಉತ್ತಂಕ ಬಿಲವನ್ನು ಅಗೆಯುತ್ತಾ ಇದ್ದಾನೆ. ಆಗತ್ತಾ? ಆ ಕೋಲಲ್ಲಿ ಬಿಲವನ್ನು ಅಗೆದು ಪತಾಳಕ್ಕೆ ಹೋಗೋಕ್ಕಾಗತ್ತಾ? ನಗಲೋಕಕ್ಕೆ ಹೋಗೋಕ್ಕಾಗತ್ತಾ? ಆಗತ್ತಾ ಹೇಳಿ? ಕಷ್ಟಪಟ್ಟರೆ ಏನಾದರೂ ಆಗುತ್ತಾ? ಆಗ್ಬೋದು ಕಷ್ಟಪಟ್ಟರೆ. ನಿಮಗೊಂದು ಉದಾಹರಣೆ ಕೊಡ್ತೀವಿ. ಒಂದು ಸುಭಾಷಿತ ಇದು, ತುಂಬ ಚೆನ್ನಾಗಿದೆ. ನಾವು ಹೇಳ್ಕೊಟ್ಟಿದ್ದು ನೀವು ಹೇಳಬೇಕು. ಮೊದಲು ನಿಮ್ಗೆ ವಿಷಯ ಹೇಳ್ತೀವಿ, ರಿಪೀಟ್ ಮಾಡೋಕ್ಕಿಂತ ಮುಂಚೆ. ರಾಮನ ಮುಂದೆ ಏನು ಸವಾಲಿತ್ತು? ಸೀತೆಯನ್ನು ರಾವಣ ಅಪಹಾರ ಮಾಡಿದ ಮೇಲೆ ರಾಮನ ಮುಂದೆ ಏನು ಸವಾಲಿತ್ತು ಯೋಚನೆ ಮಾಡಬೇಕು ನೀವು. ಲಂಕೆಯನ್ನು ಜಯಿಸಬೇಕು. ಲಂಕೆಯನ್ನು ಜಯಿಸಬೇಕು. ಲಂಕೆಗೂ ರಾಮನಿಗೂ ಮಧ್ಯೆ ಸಮುದ್ರ ಇದೆ. ದಾಟೋಕ್ಕೆ ನೌಕೆ ಇದೆಯಾ ರಾಮನ ಬಳಿಯಲ್ಲಿ? ನೌಕೆ ಇದೆಯಾ? ವಿಮಾನ ಇದೆಯಾ? ಏನೂ ಇಲ್ಲ. ಕೈಕಾಲುಗಳಿಂದ ಸಮುದ್ರವನ್ನು ದಾಟಬೇಕು. ಯಾವುದೇ ನೌಕೆ ಇಲ್ಲದೆ, ಯಾವುದೇ ವಿಮಾನವಿಲ್ಲದೆ ಬರಿಗಾಲುಗಳಿಂದ ಸಮುದ್ರವನ್ನು ದಾಟಬೇಕು. ಸವಾಲು ನೋಡಿ ಎಂಥದ್ದು ರಾಮನ ಮುಂದೆ ಇದ್ದಿದ್ದು ಅಂತ. ಶತ್ರು ಯಾರು? ರಾವಣ. ಅವನ ಬಳಿಯಲ್ಲಿ ದೊಡ್ಡ ಸೈನ್ಯ ಇದೆ, ರಾಕ್ಷಸರದ್ದು. 36 ಕೋಟಿ ರಾಕ್ಷಸರ ಸೈನ್ಯ ಇದೆ ಅವನ ಬಳಿಯಲ್ಲಿ. ರಾಮನ ಸಹಾಯಕರು ಕಪಿಗಳು, ಮಂಗಗಳು, ಕರಡಿಗಳು ರಾಮನ ಸಹಾಯಕ್ಕಿದ್ದವರು. ಇಷ್ಟೆಲ್ಲ ಇದ್ದರೂ ತಥಾ ಪ್ಯೇಕೋ ರಾಮ ಸಕಲಮವಧಿ ರಾಕ್ಷಸ ಕುಲಂ. ಒಬ್ಬ ರಾಮ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿಬಿಟ್ಟ. ಒಬ್ಬ ರಾಮ ಇಡೀ ರಾಕ್ಷಸ ಕುಲವನ್ನೇ ಸಂಹಾರ ಮಾಡಿದ. ಅಂದಮೇಲೆ ಉಪಕರಣ ದೊಡ್ಡದಲ್ಲ, ಅಂತಃಕರಣ ದೊಡ್ಡದು. ಉಪಕರಣ ದೊಡ್ಡದಲ್ಲ, ಅಂತಃಕರಣವೇ ದೊಡ್ಡದು. ವಿಜೇತವ್ಯ ಲಂಕಾ ಚರಣತರಣೀಯೋ ಜಲನಿಧಿ ವಿಪಕ್ಷ ಪೌಲಸ್ತ್ಯ ರಣಭುವಿ ಸಹಾಯಾಶ್ಚ ಕಪಯ ತಥಾ ಪ್ಯೇಕೋ ರಾಮ ಸಕಲಮವಧೀತ್ ರಾಕ್ಷಸಕುಲಂ ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಈ ಕೊನೆಯ ಸಾಲ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಮಹಾತ್ಮರಿಗೆ ಉಪಕರಣ ಮುಖ್ಯ ಅಲ್ಲ, ಸತ್ವ ಮುಖ್ಯ, ಅಂತಃಸತ್ವ ಮುಖ್ಯ. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನ ಉಪಕರಣೆ. ನೆನ್ಪಿಟ್ಕೊಳ್ಳಿ. ರಿಪೀಟ್ ಮಾಡ್ತೀರಾ? ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಈ ಶ್ಲೋಕನ ಬರೆದು ಹಾಕ್ತಾರೆ ಬೋರ್ಡಲ್ಲಿ. ಪಾಠ ಆದಮೇಲೆ ಶ್ಲೋಕನ ಬರೆದು ಹಾಕ್ತಾರೆ, ನೀವೆಲ್ಲ ಬರ್ಕೋಬೋದು. ಆಮೇಲೆ ನಿಮ್ಗೊಂದು ವಿವರಣೆನೂ ಕೊಡ್ತಾರೆ ಶ್ಲೋಕದ್ದು. ನಾವು ನಿಮ್ಗೆ ಈಗಾಗಲೇ ವಿವರಣೆ ಕೊಟ್ಟಿದ್ದೀವಿ. ಹೆಚ್ಚು ವಿವರವಾಗಿ ನಿಮ್ಗೆ ಆಮೇಲೆ ವಿವರಣೆ ಕೊಡ್ತಾರೆ, ಆಮೇಲೆ ಅದು ನೋಟ್ ಮಾಡ್ಕೋಬೋದು. ಕೈಯ ಕೋಲಿನಿಂದ ಬೇಲವನ್ನು, ನಾಗಲೋಕದ ಪರ್ಯಂತ ಇರತಕ್ಕಂಥ ಬೇಲವನ್ನು ಉತ್ತಂಕ ಅಗಿತಾ ಇದ್ದಾಗ ಆತನನ್ನು ಇಂದ್ರ ನೋಡ್ತಾನೆ. ಕನಿಕರ ಬಂತು ಇಂದ್ರನಿಗೆ. ಅನ್ಯಾಯವಾಗಿದೆ ಉತ್ತಂಕನಿಗೆ, ಪಾಪ. ಅವನ ಕುಂಡಲಗಳನ್ನು ಅಪಹಾರ ಮಾಡಲಾಗಿದೆ, ನ್ಯಾಯಾರ್ಜಿತವಾದ ಕುಂಡಲಗಳನ್ನು ಅಪಹಾರ ಮಾಡಲಾಗಿದೆ, ಅನ್ಯಾಯವಾಗಿದೆ. ಕಷ್ಟಪಡ್ತಾ ಇದ್ದಾನೆ, ಕ್ಲಿಶ್ಯಮಾನಂ, ಕಷ್ಟಪಡ್ತಾ ಇದ್ದಾನೆ ಉತ್ತಂಕ ಅಂದಾಗ ಕರುಣೆ ಬಂತಂತೆ ಇಂದ್ರನಿಗೆ. ತನ್ನ ವಜ್ರಾಯುಧಕ್ಕೆ ಇಂದ್ರ ಹೇಳ್ತಾನೆ, ಹೋಗು ನೀನು ಆ ಬ್ರಹ್ಮಚಾರಿಗೆ ಸಹಾಯ ಮಾಡು.
ವಜ್ರಾಯುಧ ಆಯುಧಗಳಲ್ಲಿ ಶ್ರೇಷ್ಠ. ವಜ್ರಾಯುಧದಿಂದ ಪರ್ವತಗಳನ್ನೇ ಭೇದಿಸ್ಬೋದಂತೆ, ಮಹಾಪರ್ವತವನ್ನೇ ಇಬ್ಬಾಗ ಮಾಡ್ಬೋದು, ಅಂಥದ್ದು ವಜ್ರಾಯುಧ ಅಂದರೆ ಅಂತ. ಹಾಗೆ ಅಂಥ ವಜ್ರಾಯುಧವನ್ನು ಇಂದ್ರ ಕಳುಹಿಸಿಕೊಡ್ತಾ ಇದ್ದಾನೆ, ಸಹಾಯ ಮಾಡು ಹೋಗು ಉತ್ತಂಕನಿಗೆ. ಹಾಗಾಗಿ ಧರ್ಮವಂತನ ಕಷ್ಟವನ್ನು ಯಾರೂ ನೋಡೋದಿಲ್ಲ ಅಂತೇನಿಲ್ಲ, ದೇವರು ನೋಡ್ತಾರೆ, ದೇವತೆಗಳು ನೋಡ್ತಾರೆ, ದೇವರು ನೋಡ್ತಾರೆ. ನಿಮ್ಮಲ್ಲಿ ಧರ್ಮ ಇದ್ದರೆ, ನಿಮ್ಮಲ್ಲಿ ಸತ್ಯ ಇದ್ದರೆ, ನಿಮ್ಮ ಕಷ್ಟಕ್ಕೆ ಯಾರೂ ಇಲ್ಲ ಅಂತ ಅನ್ಕೋಬೇಡಿ. ನಿಮ್ಮ ಕಷ್ಟಕ್ಕೆ ಯಾರೂ ಇಲ್ಲದೇ ಇದ್ದರೂ ಭಗವಂತ ಇರ್ತಾನೆ, ಪರಮಾತ್ಮ ಇರ್ತಾನೆ, ಅಥವಾ ದೇವತೆಗಳು ಇರ್ತಾರೆ ಎನ್ನುವುದಕ್ಕೆ ಇದೊಂದು ನಿದರ್ಶನ. ಇಂದ್ರ ವಜ್ರವನ್ನು ಕಳಿಸಿಕೊಡ್ತಾನೆ. ಆ ವಜ್ರ ಬಂದು ಕೋಲಲ್ಲಿ ಸೇರ್ಕೊಂಡ್ಬಿಡ್ತು. ಉತ್ತಂಕ ಬೀಲ ಅಗಿತಾ ಇದ್ನಲ್ಲ, ಆ ಕೋಲಲ್ಲಿ ಸೇರ್ಕೊಂಡ್ಬಿಡ್ತು. ಆಗ ಒಂದೊಂದು ಪೆಟ್ಟಿಗೆ ಎಷ್ಟೋ ಪಟ್ಟು ಹೆಚ್ಚಿನ ಶಕ್ತಿ ವಜ್ರ ಸೇರಿಕೊಂಡಿದೆ, ವಜ್ರಾಯುಧ ಬಂದಿದೆ. ವಜ್ರಾಯುಧ ಪ್ರಹಾರ ಆಯಿತು. ಉತ್ತಂಕನ ಒಂದೊಂದು ಪೆಟ್ಟು ಕೂಡ ಸುಮ್ಮನೆ ಕೋಲಲ್ಲಿ ಕುಕ್ಕಿದ್ದಲ್ಲ, ವಜ್ರಾಯುಧದ ಪ್ರಹಾರವೇ ಆಯಿತು ಅಂತ. ಪರಿಣಾಮವಾಗಿ ಆ ಬಿಲವು ಬಾಯಿ ತೊಡಗಿತ್ತು. ಆ ಬಿಲ ಇಬ್ಬಾಗವಾಗ್ತಾ ಬಂತು, ಭೂಮಿಯೇ ಇಬ್ಬಾಗಾಗ್ತಾ ಬಂತು. ಆ ಜಾಗದಲ್ಲಿ ದೊಡ್ಡ ದಾರಿ ಆಯಿತು, ದೊಡ್ಡ ಸುರಂಗವೇ ಆಯಿತು. ನೋಡ್ತಾ ಇದ್ದ ಹಾಗೆ ಉತ್ತಂಕ ಬಿಲವನ್ನು ಅಗಿತಾ ನಾಗಲೋಕವನ್ನು ತಲುಪಿದ. ಕೆಲಸ ಆಯ್ತಲ್ವಾ? ಯಾಕೆ ಹೋಗಿ ನಿಂತು ನೋಡಿದರೆ ನಾಗಲೋಕಕ್ಕೆ ದಿಗ್ಭ್ರಮೆ ಆಯಿತು ಉತ್ತಂಕನಿಗೆ. ನಾಗಲೋಕವನ್ನೇನು ತಲುಪಿದ್ದಾನೆ, ನಾಗಲೋಕ ಹೇಗಿದೆಯಂತೆ. ಅಲ್ಲಿ ಪ್ರಾಸಾದಗಳಿವೆ, ಹರ್ಮ್ಯಗಳಿವೆ, ವಲಭಿಗಳಿವೆ, ನಿರ್ಯೂಹಗಳಿವೆ. ಗೊತ್ತಾಯ್ತಾ ಏನಂತ? ಗೊತ್ತಾಯ್ತಾ? ಪ್ರಾಸಾದ ಅಂದ್ರೆ ಏನು? ರಾಜಗೃಹ, ದೇವಗೃಹ, ಇದನ್ನು ಪ್ರಾಸಾದ ಅಂತ ಕರೀತಾರೆ. ರಾಜರ ಮನೆ, ದೇವರ ಮನೆ, ಅರಮನೆಗಳು, ದೇವಾಲಯಗಳು, ಇವುಗಳಿಗೆ ಪ್ರಾಸಾದ ಅಂತ ಹೆಸರು. ಅಲ್ಲಿ ಪ್ರಾಸಾದಗಳಿದ್ವು, ಅಂದರೆ ಎಷ್ಟೋ ರಾಜಭವನಗಳಿದ್ವು, ದೇವಭವನಗಳಿದ್ವು ನಾಗಲೋಕದಲ್ಲಿ. ಹರ್ಮ್ಯ ಅಂದರೆ ಇಂಗ್ಲೀಷನ್ ಬೇರೆ ಆಗುತ್ತೆ. ಹರ್ಮ್ಯ ಅಂದರೆ ಶ್ರೀಮಂತರ ಮನೆಗಳು, ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳು. ಇದನ್ನೆಲ್ಲ ಬರ್ಕೊಳ್ಳಿ. ಪ್ರಾಸಾದ ಅಂದರೆ ರಾಜಭವನ, ದೇವಭವನ. ಬರ್ಕೊಳ್ಳಿ ಎಲ್ಲರೂ. ಪ್ರಾಸಾದ ಅಂದರೆ ರಾಜಭವನ, ದೇವಭವನ. ಹರ್ಮ್ಯ ಅಂದರೆ ಶ್ರೀಮಂತರ ಮನೆಗಳು. ವಲಭಿ ಅಂದರೆ ಒಂದು ಸ್ಪೆಷಲ್ ಅದು. ವಲಭಿ ಅಂದರೆ ಮಧ್ಯ ಎತ್ತರ ಇರುತ್ತೆ, ಆ ಕಡೆ ಈ ಕಡೆ ಇಳಿಜಾರಾಗಿ ಬಂದಿರುತ್ತೆ. ಅಂಥ ಮನೆಗಳನ್ನು ವಲಭಿ ಅಂತ ಕರೀತಾರೆ. ರೆಕ್ಕೆ ಥರ ಬಂದಿರುತ್ತೆ ಎರಡೂ ಕಡೆಗೂ ಅಂತ. ಮಧ್ಯ ಎತ್ತರ ಬಂದು ಎರಡೂ ಕಡೆ ರೆಕ್ಕೆ ಥರ ಬಂದರೆ ಆ ಥರದ ಭವನಗಳನ್ನು ವಲಭಿ ಅಂತ ಕರೀತಾರೆ. ನಿರ್ಯೂಹ ಅಂದರೆ ಮಹಾದ್ವಾರಗಳು, ತೋರಣಗಳು, ಮಹಾದ್ವಾರಗಳು ಇರುತ್ತಲ್ವ. ಮಹಾದ್ವಾರಗಳು, ಒಂದು ನಗರ ಪ್ರವೇಶ ಮಾಡಬೇಕಾದ್ರೆ ಮಹಾದ್ವಾರ ಇರುತ್ತೆ, ಅದಕ್ಕೊಂದು. ಒಂದು ಅರಮನೆ ಪ್ರವೇಶ ಮಾಡಬೇಕಾದ್ರೆ ಹೊರಗಡೆಗೆ ಮಹಾದ್ವಾರ ಇರುತ್ತೆ ಅದಕ್ಕೊಂದು. ಆ ತರಹ ಮನೆ ಮಹಾದ್ವಾರ ಅಂತಲ್ಲ, ಅದು ನಗರಕ್ಕೆ ಇರುತ್ತೆ, ರಸ್ತೆಗೆ ಇರುತ್ತೆ ನೋಡಿ, ಇದು ಮಹಾದ್ವಾರಗಳು. ಅಂಥ ಮಹಾದ್ವಾರಗಳು. ಹಾಗಾಗಿ ಇವೆಲ್ಲವೂ ಗೋಚರಿಸಿದ್ದು ಅವನಿಗೆ. ಎಷ್ಟೋ ಉದ್ಯಾನಗಳು, ರಾಜಮಾರ್ಗಗಳು ಅಲ್ಲಿ ಅವೆಲ್ಲ ಗೋಚರಿಸಿದ್ವು. ಕೆಲವು ವಿಹಾರ ಸ್ಥಾನಗಳು. ಅದೊಂದು ಬೇರೆಯೇ ಲೋಕ, ಅದೊಂದು ಅದ್ಭುತ. ಅದೊಂದು ನಾಗಲೋಕ ಹೇಗಿರ್ಬೋದು? ಈ ಲೋಕದಾಗಂತೂ ಇರೋದಿಲ್ಲ, ಬೇರೆ ಥರ ಇರುತ್ತೆ ಅಲ್ವ, ಅದು ಭಿನ್ನವಾಗಿರುತ್ತೆ. ಅದೊಂದು ಆ ತರಹ ಇತ್ತು ಆ ಲೋಕ. ಅದನ್ನು ಉತ್ತಂಕ ಗಮನಿಸಿ ದಿಗ್ಭ್ರಾಂತನಾದ ಅಂತ. ಆ ವೈಭವ, ನಾಗಲೋಕದ ವೈಭವ, ಅಲ್ಲಿ ಎಲ್ಲಿ ಹೋಗಬೇಕು ಅವನು? ತಕ್ಷಕನ ಮನೆ ಯಾವುದನ್ನು ಗೊತ್ತಾಗೋದೇ ಹಾಗೆ ಮೊದಲು. ಆಯಿತು, ತಕ್ಷಕ ಮನೇಲಿ ಇರಬೇಕೋ ಬೇಡವೋ ಅವನು? ಇಷ್ಟಕ್ಕೂ ಕುಂಡಲ ಅಲ್ಲೇ ಇರಬೇಕೋ ಬೇಡವೋ? ಹೇಗೆ ಸಿಗೋದದು? ಕೋಟ್ಯಂತರ ನಾಗಗಳಿರ್ತಕ್ಕಂಥ ಸ್ಥಾನ ಅದು. 1, 2 ಅಲ್ಲ, ಸಂಖ್ಯಾತೀತವಾದ ಅಸಂಖ್ಯ ನಾಗಗಳು ವಾಸ ಮಾಡ್ತಕ್ಕಂಥ ಸ್ಥಾನ.
ಅವುಗಳು ಬಿಟ್ಟ ಉಸಿರಿನಲ್ಲಿ ಪೂರ್ತಿ ವಿಷಮಯ ಆಗಿರ್ಬೋದು ವಾತಾವರಣ. ವಿಷ 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 ವಿಷವೇ ತುಂಬಿದೆ ಅಂತ. ಉತ್ತಂಕ ಉಸಿರಾಡಿದ್ರೆ ಸಾಯ್ಬೋದು ಅಂತ, ಬೇರೆ ಏನು ಬೇಡ. ಉತ್ತಂಕ ಕೇವಲ ಉಸಿರಾಡಿದ್ರೆ ಸಾಕು ಅಂತ, ಗಾಳಿ ಉಸಿರಾಡಿದ್ರೆ ಸಾಕು ಸಾಯ್ಬೋದು ಎನ್ನುವಂಥ ಜಾಗದಲ್ಲಿ ಉತ್ತಂಕ ಮುಂದೆ ಏನು ಮಾಡ್ಬೋದು? ಬದುಕೋದು ಹೇಗೆ ಉತ್ತಂಕ ಅಲ್ಲಿ? ವಿಷದ ಗಾಳಿಯಲ್ಲಿ ಬದುಕೋದು ಹೇಗೆ? ಕುಂಡಲಗಳನ್ನು ಹುಡ್ಕೋದು ಹೇಗೆ? ಪಡ್ಕೊಳ್ಳೋದು ಹೇಗೆ ಎನ್ನುವುದನ್ನು ಮುಂದಿನ ಸೋಮವಾರ ನೋಡೋಣ. ಈಗ ಅಲ್ಲಿವರೆಗೆ ಕರ್ಕೊಂಡು ಬಂದಾಯ್ತಲ್ಲ ಉತ್ತಂಕನನ್ನು ನಾಗಲೋಕದವರೆಗೆ. ನಾಗಲೋಕದಲ್ಲಿ ನಾಗರಗಳ ವಿಷವನ್ನು ಹೇಗೆ ಮೀರಿ ನಿಲ್ತಾನೆ ಉತ್ತಂಕ, ಹೇಗೆ ತಕ್ಷಕನನ್ನು ಹುಡುಕ್ತಾನೆ, ಹೇಗೆ ಕುಂಡಲಗಳನ್ನು ಪಡ್ಕೊಳ್ತಾನೆ ಅನ್ನುವಂಥ ರೋಚಕ ಕಥೆಯನ್ನು ಮುಂದಿನ ವಾರ ನಾವು ಎಲ್ಲರೂ ಕೂಡ ಅವಲೋಕನ ಮಾಡೋಣ. ಹರೇ ರಾಮ.